ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಭಾರತೀಯರೆಲ್ಲರಿಗೂ ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ಜಗತ್ತಿನ ಮಾನವರೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯ. ಸರ್ವರಿಗೂ ಈ ಮುಂಜಾನೆಯ ಶರಣ. ಒಂದು ಅಲ್ಲಮ ಪ್ರಭುರವರ ವಚನ. ಅಘವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ. ಏನೆಂದರಿಯರು ಎಂತೆಂದರಿಯರು, ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ, ಲಯವಾಗಿ ಹೋದರು ಗುಹೇಶ್ವರ. 900 ವರ್ಷಗಳ ಹಿಂದೆ ಯಾವ ಉದ್ದೇಶಕ್ಕಾಗಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರಲ್ಲ, ಆ ಉದ್ದೇಶದ ವಿರುದ್ಧವಾಗಿರ್ತಕ್ಕಂತಹ ಬಸವ ಜಯಂತಿ ಆಚರಣೆ ತೋರಿಕೆಗೆ ಮಾತ್ರ ಮಾಡಲಾಗುತ್ತಿದೆ. ಬೇಕಾದಷ್ಟು ದುಡ್ಡನ್ನು ಖರ್ಚು ಮಾಡಿ, ಆದರೆ ಅವರ ನಿಜವಾಗಿರ್ತಕ್ಕಂತಹ ಚಿಂತನೆಗಳನ್ನು, ವಚನಗಳ ಬಗ್ಗೆ ಅವುಗಳ ಚಿಂತನೆ ನಡೆಯಬೇಕಾಗಿದ್ದ ಪ್ರಸಂಗ ಇವತ್ತು ಬೇಕಾಗಿದೆ. ಅದರ ಬದಲಾಗಿ ಅಲ್ಲಮ ಪ್ರಭುರವರು ಹೇಳುತ್ತಾರೆ ಈ ವಚನದಲ್ಲಿ, ಅಂದಿನ ಮಹಾಪುರುಷರು, ಮಹಾತ್ಮರು, ಶರಣರು ಇವರು ಏನು ಹೇಳಿದಾರಪ್ಪ ಅಂದರೆ, ಈ ಸೃಷ್ಟಿಕರ್ತನ ಜ್ಞಾನವನ್ನು ತಾವು ಪಡೆದುಕೊಂಡು ಇನ್ನೊಬ್ಬರನ್ನು ತಿಳಿಸುವ ಕಾರ್ಯ ಮಾಡಿರಪ್ಪ ಅಂತ ಹೇಳಿದರೆ, ಇವರು ಬರೇ ಆ ಹಿಂದಿನ ಶರಣರ ಹೆಸರ ಮೇಲೆ, ಬಸವಣ್ಣನ ಹೆಸರ ಮೇಲೆ ಜಾತ್ರೆ ಮಾಡಿ ಮತ್ತೆ ಮೂಢ ರೂಢಿಯನ್ನು ಪ್ರಚಾರ ಮಾಡ್ತಕ್ಕಂಥದ್ದೇನು ಮಾಡ್ತಾ ಇದ್ದಾರಲ್ಲ, ಇದು ಬಸವಾದಿ ಶರಣರಿಗೆ ಅಪಚಾರ ಮಾಡಿದಂತೆ ಆಗುತ್ತದೆ ಎಂದು ನಾನು ಬಸವ ಕಲ್ಯಾಣದ ಭೂಮಿಯಿಂದ ಚಂದ್ರಪ್ಪ ಭೀಮಣ್ಣ ಗುಂಗೆ ಬೇಲು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಕೆಂಚ ಕರಿಕನ ನೆನೆದರೆ ಕರಿಕ ಆಗಬಲ್ಲನೆ, ಕರಿಕ ಕೆಂಚನ ನೆನೆದರೆ ಕೆಂಚಗಾಗಬಲ್ಲನೆ, ದರಿದ್ರ ಶ್ರೀವಂತನ ನೆನೆದರೆ ಶ್ರೀವಂತ ಆಗಬಲ್ಲನೆ, ಶ್ರೀವಂತ ದರಿದ್ರನ ನೆನೆದರೆ ದರಿದ್ರ ಆಗಬಲ್ಲನೆ. ಈ ಮುನ್ನಿನ ಪುರಾತನರೆಲ್ಲರನ್ನ ನೆನೆದು ನೆನೆದು ಧನ್ಯನಾದೇನು ಎಂಬ ಈ ಮಾತಿನ ರಂಜಕರ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮದೇವ. ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಸಮಾನತೆ, ಸರ್ವ ಸಮಾನತೆ, ಲಿಂಗಾಯತ ಧರ್ಮದಲ್ಲಿ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಜಾತ್ರೆಗಳಿಲ್ಲ. ಇದು ಯಾರು ಮಾಡ್ತಾ ಇದ್ದಾರೆಂದರೆ ಬಸವ ದ್ರೋಹಿಗಳು. ಅರಿಯದ ಜನರಲ್ಲಿ ಅವರ ವಿಚಾರಗಳನ್ನು ತಿಳಿಸುವ ಬದಲಾಗಿ ಆ ಹಿಂದಿನ ಹಿರಿಯರ, ಮಹಾತ್ಮರ ಹೆಸರಿನ ಮೇಲೆ ಮೂಢನಂಬಿಕೆ ಪ್ರಚಾರ ಮಾಡ್ತಕ್ಕಂಥದ್ದು, ಇದು ನಿಜಕ್ಕೂ ಬಸವಾದಿ ಶರಣರಿಗೆ ಅಪಚಾರ ಮಾಡಿದಂತಾಗುತ್ತೆ ಎಂದು ನಾನು ವಚನಗಳ ಆಧಾರದ ಮೇಲೆ ತಿಳಿಸ್ತಾ ಇದ್ದೇನೆ. ಅವರು ಹೇಳಿದ್ದು, ಶರಣರು ದುಡಿಯೋ ವರ್ಗದವರು, ಉತ್ಪಾದಕ ವರ್ಗದವರು. ಕುಂಬಾರ ಗುಂಡಯ್ಯ, ಒಕ್ಕಲಿಗ ಮುದ್ದಣ್ಣ,
ಉರಿಲಿಂಗ ಪೆದ್ದಿ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಅಕ್ಕ ಮಹಾದೇವಿ, ಸತ್ಯಕ್ಕ ಸಂಕವ್ವ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ್ ಮುಸ್ಲಿಂ ಸೂಫಿಸನ್, ಇವರೆಲ್ಲರೂ ದುಡಿಯುವ ವರ್ಗದವರು. ಅಲ್ಲಮ ಪ್ರಭು, ಸಿದ್ದರಾಮೇಶ್ವರು ಎಲ್ಲರೂ ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಏನಿದೆಯಲ್ಲ, ಇದು ದೇಹವೇ ದೇವಸ್ಥಾನವೆಂದು ನಂಬಿ ಆಚರಿಸಿದ ಧರ್ಮ. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಇವತ್ತ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಇಂತಹ ವಿಚಾರ 900 ವರ್ಷಗಳಿಂದ ಸರಿಯಾಗಿ ಪ್ರಚಾರವಾಗಲಾರದ ಕಾರಣಕ್ಕಾಗಿ ದಿನನಿತ್ಯ ಜಾತೀಯತೆ, ಭೇದ ಭಾವ, ಭ್ರಷ್ಟಾಚಾರ ಹೆಚ್ಚಾಗಲಿಕ್ಕೆ ಕಾರಣ ಈ ಜಾತ್ರೆಗಳಂದರೆ ಧ್ಯಾನ್ ಭಟ್ಕಾವ್, ಮನುವಾದಿ ಪಾರ್ಟಿ ಇದೆಯಲ್ಲ, ಅದು ಅದೇ ಮಾಡ್ತಾಯಿದೆ. ಧ್ಯಾನ್ ಭಟ್ಕಾವ್ ಕಾರ್ಯಕ್ರಮ 12-13 ವರ್ಷದಿಂದ ಮನುವಾದಿ ರಾಜಕೀಯ ಪಾರ್ಟಿ ಧ್ಯಾನ್ ಭಟ್ಕಾವ್ ಮಾಡ್ತಾಯಿದೆ, ಕುತಂತ್ರವಾದಿ ಕಾರ್ಯ ಮಾಡ್ತಾಯಿದೆ. 12ನೇ ಶತಮಾನದಲ್ಲಿ ಶರಣರ ವಚನಗಳನ್ನು ಸುತ್ತಾ ಇದೇ ಮನುವಾದಿಗಳು ಶರಣರ ಹತ್ಯೆ ಮಾಡ್ತಕ್ಕಂಥವ್ರು ಇವೆ. ಆದ್ದರಿಂದ ನಾವು ಏನೇ ಮಾತಾಡಿದರೂ ಕೂಡ ವಚನಗಳ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ. ಜಗಲಿ ಇವತ್ತೇನು ತುಂಬಿಟ್ಟಿದ್ದಾರಲ್ಲ, ಮನೆಯಲ್ಲಿ ತುಂಬಿಟ್ಟಿದ್ದಾರೆ, ಹೊರಗಡೆ ಕಾಲಿಡ್ಲಕ್ಕೆ ಜಾಗ ಇಲ್ಲ. ಎಷ್ಟೊಂದು ಈ ದೇವರು ಅಂಥೇಳಿ ಮಾನಸಿಕ ಗುಲಾಮರನ್ನಾಗಿಟ್ಟುಬಿಟ್ಟಿದ್ದಾರೆ ಈ ಮಹಾಪಾಪಿಗಳು. ಎಲ್ಲಿ ನೋಡಿದಲ್ಲಿ ಕಾಲಿಡಲು ಜಾಗವಿಲ್ಲ ಎಂದು ಹೇಳಿದ್ದಾರೆ ಬಸವಣ್ಣವರು. ಅದಕ್ಕೆ ಇನ್ನೊಂದು ವಚನ ಹೇಳ್ತಾರೆ ಬಸವಣ್ಣವರು, ಹಾಳು ಮರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ, ಹೂ ಗಿಡ ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪತ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ, ಕರೆ ಎಮ್ಮೆ ಹಸುಗೂಸು, ಬಸುರಿ ಬಾಣಂತಿ, ಕುಮಾರಿ ಕೊಡಗೂ ಶಂಬೋರ, ಹಿಡಿದುಂಬ ತಿರಿದುಂಬ, ಮಾರಯ್ಯ ಬೀರಯ್ಯ, ಕೇಚರಗಾವಿಲ, ಅಂತರ ಬೆಂತರ, ಕಾಳಯ್ಯ ಧೂಳಯ್ಯ ಮಾಳಯ್ಯ, ಕೇತಯ್ಯಗಳೆಂಬ ಈ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಅಂತ ಹೇಳಿದ್ರಲ್ಲ, ಅರ್ಥವಾಗೋದಿಲ್ಲ. ಎಷ್ಟು ಮಠಗಳಿವೆಪ್ಪ ಕರ್ನಾಟಕ ರಾಜ್ಯದಲ್ಲಿ? ವೀರಶೈವ ಲಿಂಗಾಯತ, ವೀರಶೈವ ಲಿಂಗ ಎರಡು ಒಂದೇವೆ. ಎರಡು ಅರೆ ಮಹಾ ಮೋಸಗಾರರೇ. ಕಾಗೆ ಮತ್ತು ಕೋಗಿಲೆ ಎರಡು ಒಂದೇ ಇರ್ತವ? ಕಾಗೆ ಕೆಟ್ಟ ಸ್ಥಳದಲ್ಲಿ ಹೋಗಿ ಕೂಡುತ್ತದೆ, ಕೋಗಿಲೆ ಅದು ಸುಂದರವಾದ ಧ್ವನಿಯಿಂದ ಜನರಿಗೆ ಮನಸ್ಸನ್ನು ಸೆಳೆಯುತ್ತದೆ. ಎರಡು ಒಂದೇ ಅಂತ ಸುಳ್ಳು ಹೇಳಿ ಬದುಕ್ತಾ ಇದ್ರಲ್ಲಪ್ಪ ಮಹಾ ಮೋಸಗಾರರೇ. ಬಸವ ಜಯಂತಿಯ ನಿಮಿತ್ತವಾಗಿ ಆದರೂ ಕೂಡ ಬರುವ ಬಸವ ಜಯಂತಿಯಲ್ಲಿ ಈ ಅಜ್ಞಾನದ ಕಸವನ್ನು ತೆಗೆದು ಹಾಕಬೇಕಂಥೇಳಿ ವಿನಂತಿಸ್ಕೊಳ್ತಾ, ಬಸವ ಜಯಂತಿ DJ ಹಚ್ಚುವುದಲ್ಲ, ಮ್ಯೂಸಿಕ್ ಹಾಡಿ ಕುಣಿದಾಡುವುದಲ್ಲ, ಏನಿಲ್ಲ. 1 ವಾರದವರೆಗೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಜಯಂತಿಯ ಶರಣರ ಚಿಂತನೆಗಳು, ಅವರು ಯಾವ ತತ್ವ ಕೊಟ್ಟಿದ್ದಾರೆ, ಬಡವರಿಗೆ, ಶೋಷಿತ ವರ್ಗದವರಿಗೆ, ತುಳಿತಕ್ಕೆ ಒಳಗಾದವರಿಗೆ ಎಲ್ಲರನ್ನ ಜೋಡಿಸುವ ಕಾರ್ಯ ಮಾಡಿದ್ರಲ್ಲ. ಇವರೇನು ಮಾಡಿದ್ದಾರಪ್ಪ 900 ವರ್ಷ ಹಿಂದೆ, ಅವತ್ತಿನಿಂದ ಇಲ್ಲಿವರೆಗೆ ಏನು ಮಾಡಿದ್ದಾರೆ? ಬರೇ ಮಠ. ಎಷ್ಟೋ ಸ್ವಾಮಿಗಳು ಹೆಣ್ಮಕ್ಳ ಕಾಲ ಸಿಕ್ಕಿಕೊಳ್ತಾ ಇವೆ, ದುಡ್ಡು ಹೊಡ್ಕೊಂಡು ಸಿಕ್ಕೊಳ್ತಾ ಇವೆ. ಬಸವಣ್ಣನ ತತ್ವದಲ್ಲಿ ಕಾವಿ ಝಂಡ ಇಲ್ಲ, ಕಾವಿ ಇಲ್ಲ, ಸನ್ಯಾಸಿ ಧರ್ಮ ಅಲ್ಲವೇ ಅಲ್ಲ. ನಾನು ವಚನದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಎಲ್ಲ ಮಠಗಳು ಬಸವ ಮಂಟಪಗಳಾಗಬೇಕು, ಅನುಭವ ಮಂಟಪಗಳಾಗಬೇಕು. ಅಲ್ಲಿ ದಿನನಿತ್ಯ 1 ತಾಸಾದರೂ ಕೂಡ ವಚನಗಳ ಚಿಂತನೆ ನಡೆಯಬೇಕಂತೇಳಿ ನಾನು ಬಹಳ ಒಂದು ದೇಶಭಕ್ತಿ ಅಂತಾರಲ್ಲಪ್ಪ, ದೇಶಭಕ್ತರಾಗಬೇಕಾದ್ರೆ ಈ ಕಾರ್ಯ ಮಾಡಿ ತೋರಿಸೋಣ ನೋಡೋಣ. ಬಸವಣ್ಣನವರನ್ನು ಧರ್ಮಗಳನ್ನು ತಕ್ಕೊಂಡು ಏಕದೇವ ಉಪಾಸನೆ ಮಾಡಿರಿ ನೀವು, ಆವಾಗ ಮಾತ್ರ ನೀವು ದೇಶಭಕ್ತರಾಗಲು ಸಾಧ್ಯವಿದೆ. ಈ ದೇಶದಲ್ಲಿರ್ತಕ್ಕಂಥ ಮೋಸ, ವಂಚನೆ, ಕಳ್ಳ, ಸುಳ್ಳ, ಬಲಾತ್ಕಾರ, ಕೊಲೆ, ಸುಲಿಗೆ, ಪ್ರಾಣಿ ಹಿಂಸೆ ಎಲ್ಲವೂ ತಡೆಯಲು ಸಾಧ್ಯವಿದೆ. ಒಂದೇ ಒಂದು ಯಾವುದಾದ್ರೂ ಇದ್ದರೆ ಜಗತ್ತಿನ ಒಂದು ಒಳ್ಳೆಯ ಭೂಮಿಯಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಅನುಭವ ಮಂಟಪದ ಲಿಂಗಾಯತ ಧರ್ಮ ಮಾತ್ರ, ಇದರಿಂದ ಮಾತ್ರ ಸಾಧ್ಯವಿದೆ. ಎಲ್ಲ ಇನ್ನೊಂದು ಜಗಲಿ ಅಂತ ಹೇಳ್ತಾರಲ್ಲ, ಜಗಲಿ. ಜ ಅಂದರೆ ಜಗತ್ಯ, ಗ ಅಂದರೆ ಜಗತ್ಯದ ಗಂಡ, ಲಿ ಅಂದರೆ ಲಿಂಗ, ಇಷ್ಟಲಿಂಗ. ಇದು ಬ್ರಹ್ಮಾಂಡದ ಲಾಂಛನವಿದೆ, ಇದು ದೇವರಲ್ಲ.
ನಮ್ಮೊಳಗೆ ದೇವ್ರು ಇದ್ದಾನ ಅಂಥೇಳಿ ಕಟ್ಟಿಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನು ಇಟ್ಕೊಂಡು ಬದುಕುವ ಸಲುವಾಗಿ ನಾವು ಬಸವ ಜಯಂತಿ ಆಚರಣೆ ಮಾಡಬೇಕಂತೇಳಿ ವಿನಂತಿಸ್ಕೊಳ್ತಾ ಇನ್ನೊಂದು ಬಸವಣ್ಣನವರ ವಚನ. ಈ 106 ತಲೆಯಲ್ಲಿ ಹಾಕಿದಾರಲ್ಲ ಕಸ, ಇದು ತೆಗೆಯೋ ಸಲುವಾಗಿ. ಅರಗು ತಿಂದು ಕರಗುವ ದೈವಗಳು ಎಂತೂ ಸರಿ ಎಂಬೆನೆಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತೂ ಸರಿ ಎಂಬೆನೆಯ, ಅವಸರ ಬಂದರೆ ಮಾರುವ ದೈವಗಳು ಎಂತೂ ಸರಿ ಎಂಬೆನೆಯ, ಅಂಜಿಕೆಯಾದರೆ ಹೂಳುವ ದೈವಗಳು ಎಂತೂ ಸರಿ ಎಂಬೆನೆಯ, ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕಾಣಿರಣ್ಣ, ಒಬ್ಬನೇ ದೇವ ಕಾಣಿರಣ್ಣ. ಈ ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಳಿ, ಅಲ್ಯೂಮಿನಿಯಂ, ಕಬ್ಬಿಣ ಎಷ್ಟೆಲ್ಲ ಮೂರ್ತಿಗಳನ್ನು ನಿಜಕ್ಕೂ ಬಸವಾದಿ ಶರಣರ ತತ್ವ ಉಳಿಸಿ ಬೆಳೆಸಬೇಕಾದ್ರೆ ಇವುಗಳನ್ನು ಬಿಟ್ಟು ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳಾಗಬೇಕು, ಅನುಭವ ಮಂಟಪಗಳಾಗಬೇಕು. ಅಲ್ಲಿ ವಾರಕ್ಕೆ ಒಂದು ಸಲ ಆದರೂ ಕೂಡ ವಚನಗಳ ಚಿಂತನೆ ನಡೆಯಬೇಕು. ಇವೆಲ್ಲ ನಾನೇ ನೋಡಿದ್ದೀನಿ, ಎಷ್ಟೋ ಗುಡಿ ಗುಂಡಾರಗಳಿಂದ ಬಂಗಾರ ಮೂರ್ತಿ ಕಳವಾಗಿದೆ. ಹಾಗಾದರೆ ಆ ಮೂರ್ತಿಯಲ್ಲಿ ದೇವರಿದ್ದರೆ ಆ ಕಳ್ಳನಿಗೆ ಕೈಯಲ್ಲಿ ಹೇಗೆ ಸಿಲುಕಿಕೊಂಡಿತ್ತು ವಿಚಾರ ಮಾಡಿ, ಸ್ವಲ್ಪ ವಿಚಾರ ಮಾಡಿ. ಮತ್ತು ಅವುಗಳ ಪೂಜೆ ಮಾಡಿದವರು ಎಲ್ಲರೂ ಎಷ್ಟೋ ಭ್ರಷ್ಟಾಚಾರಿ ಯಾಕೆ ಆಗ್ತಾ ಇದ್ದಾರೆ? ಯಾಕೆಂದರೆ ಇವರು ನಿಜವಾಗಿರ್ತಕ್ಕಂಥ ವಚನಗಳಲ್ಲಿರ್ತಕ್ಕಂಥ ಒಂದು ಜ್ಞಾನ ಶಕ್ತಿಯನ್ನು ಜನಮನಕ್ಕೆ ಮುಟ್ಟಿಸುವ ಬದಲಾಗಿ ಈ ಸಮಾಜದ ದುಡ್ಡನ್ನು ಹಿಡಿದುಕೊಂಡು ಈ ಸ್ವಾಮೀಜಿಗಳಾದವರು ಸಮಾಜಕ್ಕೆ ಮೋಸ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಷ್ಟೋ ನಾವು ವಿಡಿಯೋ ನೋಡ್ತಾ ಇದ್ದೀವಿ. ಬಸವಣ್ಣನ ಹೆಸರು ಇಟ್ಕೊಳ್ತಾ ಇರ್ತಕ್ಕಂಥ ಸ್ವಾಮಿಗಳು, ವಚನಾನಂದ ಅಂಥೇಳಿ ಸ್ವಾಮಿಗಳು, ಇವರೆಲ್ಲ ಎಂಥ ಶರಣರ ಹೆಸರಿಟ್ಕೊಂಡು ಶಿವಾನಂದ, ದೇವರು, ಮಹಾಪ್ರಭುಗಳು ಏನೆಲ್ಲ ಹೆಸರಿಟ್ಕೊಂಡು ತಿರುಗ್ತಾ ಇದ್ದೀರಲ್ಲಪ್ಪ. ಸಮಾಜದ ಬಗ್ಗೆ ಏನಾದರೂ ನಿಮ್ಗೆ ಕಳಕಳಿ ಇದೆನಾ? ಹೇಳಿ ನೋಡೋಣ. ನಾನು 26 ವರ್ಷದಿಂದ ಬಸವಣ್ಣನವರ ಶರಣರ ವಚನಗಳನ್ನು ಓದಿದ ಬಳಿಕ ಇಂಥ ಸರಳ ಜೀವನ ಇದ್ದರೂ ಕೂಡ ಯಾಕಪ್ಪ ಜನರಿಗೆ ತಿಳಿಸ್ತಾ ಇಲ್ಲ ಅಂಥೇಳಿ ನಾನು ಈ ದೇಹದಲ್ಲಿ ಉಸಿರು ಇರುವವರೆಗೆ ಇಂಥ ವಿಚಾರಗಳನ್ನು ತಿಳಿಸುತ್ತಾ ಬಂದಿದ್ದೀನಿ. ಮುಂದೆ ಕೂಡ ಈ ವಿಚಾರವನ್ನು ತಿಳಿಸೋ ಪ್ರಯತ್ನ ಪಡ್ತಾಯಿದ್ದೀನಿ. ಇದರ ಸದುಪಯೋಗ ಪಡೆದುಕೊಳ್ಳುವುದು ಬಿಡುವುದು ನಿಮ್ಮ ಮೇಲೆ ಬಿಟ್ಟಿದೆ ಅಂತ ಹೇಳ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಸವಣ್ಣನ ಧರ್ಮ ಸೃಷ್ಟಿಕರ್ತನ ಜ್ಞಾನ ಪಡೆಯುವ ಧರ್ಮ ಅಷ್ಟೇ ಇದೆ. ಇದರಲ್ಲಿ ಯಾರು ಮಧ್ಯಸ್ಥಿಕೆ ಅವಶ್ಯಕತೆ ಇಲ್ಲ. ತನಗೆ ಹಸಿವೆ ಆದಾಗ ತಾನೇ ಪ್ರಸಾದ ಪಡೆದುಕೊಳ್ಬೇಕಾಗುತ್ತದೆ, ತಾನು ವಯಸ್ಸಿಗೆ ಬಂದಾಗ ತಾನೇ ಮದುವೆ ಮಾಡಿಕೊಳ್ಬೇಕಾಗುತ್ತದೆ, ತನಗೆ ನಿದ್ರೆ ಬಂದಾಗ ತಾನೇ ಮಾಡಬೇಕಾಗುತ್ತದೆ. ಇದರಲ್ಲಿ ಯಾವ ಗುಡಿ ಇಲ್ಲ, ಗುಂಡಾರಿಲ್ಲ, ಯಾವ ಬ್ರೋಕರ್ ಇಲ್ಲ. ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ, ಇದು ಎಲ್ಲಕ್ಕ ಮುಖ್ಯ ಇದೆ ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ. ತನ್ನ ಆಶ್ರಯ ರತಿ ಸುಖವ, ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರೂ ಕೂಡಲ ಸಂಗಮದೇವ. ನೋಡಿದ್ರ, ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಹಾಳು ಮಾಡ್ತಕ್ಕಂಥವ್ರು ಇವತ್ತೇನು ದೇಶಭಕ್ತಿ, ರಾಷ್ಟ್ರಭಕ್ತಿ ಅಂತ ಮಾತಾಡ್ತಾ ಇದ್ದೀರಲ್ಲಪ್ಪ. ಸ್ವಲ್ಪ ನಿಮ್ಮ ಹೃದಯದಲ್ಲಿ ಒಂದು ಹೃದಯ ಇದ್ದರೆ ಇವತ್ತಿನಿಂದಲೇ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಇಡೀ ಜಗತ್ತೇ ತುಂಬ ಬಸವಮಯವಾಗಲಿದೆ. ನೀವು ಸೊಳ್ಳ, ಗೊಳ್ಳ, ಕೊಳ್ಳ, ಹೊಳ್ಳು ವಿಚಾರಗಳೆಲ್ಲ ಕಸದ ತೊಟ್ಟಿಗೆ ಹೋಗಲಿವೆ. ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಕೂಡಿ ಬದುಕಲು ಒಂದೇ ಒಂದು ಪರಿಪೂರ್ಣ ಧರ್ಮ ಯಾವುದಾದಿದ್ದರೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಕಾರಣ ನಾವು ಈ ಭೂಮಿಗೆ ಹುಟ್ಟಿ ಬರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ದೇವರು. ಆ ದೇವನಿಗೆ ಗುಡಿ ಇಲ್ಲ, ಮೂರ್ತಿ ಇಲ್ಲ, ಜಾತ್ರೆ ಇಲ್ಲ, ಏನೂ ಇಲ್ಲ ಅಂತೇಳಿ ಕೊನೆಯದಾಗಿ ಹೇಳುತ್ತಾ, ದಿನನಿತ್ಯ ತಮಗೆ ಸಮಯ ಸಿಕ್ಕಷ್ಟು ಧ್ಯಾನ ಮಾಡಿ ಧನ್ಯವಾದ ಹೇಳಿರಿ. ಈ ಸೃಷ್ಟಿ ನೋಡಿ ಎಂತ ಚೆನ್ನಾಗಿದೆ. ಇಂಥದ್ದು ಮಾಡ್ತಕ್ಕಂಥ ಜಗದೀಶನಿಗೆ ಯಾಕಪ್ಪ ಅರಿತುಕೊಳ್ಳಲು ಬರುತ್ತಾ ಇಲ್ಲ ಅಂಥೇಳಿ ನಾನು ದಿನನಿತ್ಯ ವಚನಗಳ ವಿಡಿಯೋ ಮಾಡುತ್ತಿರುತ್ತೇನೆ. ಈಗ ಒಂದು ಅರ್ಧ ನಿಮಿಷ ಧ್ಯಾನ.
ತಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಧ್ಯಾನ ಮಾಡಿ ಇನ್ನು ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಯಾವುದು ಕೂಡ ಬರುವುದಿಲ್ಲ ಅಂಥೇಳಿ ನಾನು ಗ್ಯಾರಂಟಿಯಾಗಿ ಹೇಳುತ್ತಾ ಶ್ರೀ ಗುರು ಬಸವಲಿಂಗ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ಬಸವ ಜಯಂತಿಯ ಮುನ್ನವೇ ಎಲ್ಲ ಕಡೆ ಕಳಿಸಬೇಕಾಗಿ ನಾನು ಕಳಕಳಿ ವಿನಂತಿಯೊಂದಿಗೆ ಮತ್ತೊಮ್ಮೆ ಸರ್ವರಿಗೂ ಶರಣ.